ನಮಸ್ಕಾರ. ಸೋತಿದ್ದ ಎರಡನೇ ಟಿ20 ಪಂದ್ಯವನ್ನ ಕೊನೆ ಓವರ್ನಲ್ಲಿ ಗೆಲ್ಲಿಸಿಕೊಟ್ಟ ಬಳಿಕ ಅತ್ತರು ತಿಲಕ್ ವರ್ಮಾ. ಬಳಿಕ ಪ್ರಶಸ್ತಿಯನ್ನ ಸೂರ್ಯಗೆ ನೀಡಿ ಮಾಡಿದರು ದೊಡ್ಡ ಘೋಷಣೆ. ನಂತರ ರೋಹಿತ್ ಮತ್ತು ಗಂಭೀರ್ ಅವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚೆನ್ನೈನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ತಂಡವು ಆಂಗ್ಲರನ್ನ ಮತ್ತೊಮ್ಮೆ ಬಗ್ಗು ಬಡಿದಿದೆ. 166 ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನಟ್ಟಿದ ಭಾರತ ತಂಡಕ್ಕೆ ಆರಂಭದಲ್ಲೇ ವಿಘ್ನ ಉಂಟಾಯಿತು. ಆರಂಭಿಕ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಕೇವಲ 5 ರನ್ ಗಳಿಸಿ ಔಟ್ ಆಗುವ ಮೂಲಕ ಭಾರತದ ವಿಕೆಟ್ಗಳ ಪತನವು ಶುರುವಾಯಿತು. ಕಳೆದ ಬಾರಿ ಮಿಂಚಿದ್ದ ಅಭಿಷೇಕ್ ಶರ್ಮಾ ಕೇವಲ 12 ರನ್ ಗಳಿಸಿ ಔಟ್ ಆದರು. ಈ ವೇಳೆ ಭಾರತ ತಂಡವು ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸಿತು. 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದ ತಿಲಕ್ ವರ್ಮಾ ಏಕಾಂಗಿ ಹೋರಾಟ ನೀಡಿ ಕೊನೆಗೂ ಭಾರತವನ್ನ ಗೆಲುವಿನ ದಡಕ್ಕೆ ಕರೆದುಕೊಂಡು ಹೋದರು. ಏಕಾಂಗಿಯಾಗಿ ಆಂಗ್ಲ ಬೌಲರ್ಗಳನ್ನ ಸಮರ್ಥವಾಗಿ ಎದುರಿಸಿದ ತಿಲಕ್ ವರ್ಮಾ 55 ಎಸೆತಗಳನ್ನು ಎದುರಿಸಿ 72 ರನ್ಗಳನ್ನು ಚಚ್ಚುವ ಮೂಲಕ ಭಾರತಕ್ಕೆ ವಿಜಯದ ಮಾಲೆಯನ್ನ ತೊಡಿಸಿದರು. ಕೊನೆ ಓವರ್ವರೆಗೂ ಕ್ರೀಸ್ಗೆ ಅಂಟಿಕೊಂಡು ನಿಂತುಕೊಂಡ ತಿಲಕ್ ವರ್ಮಾ 6 ಬಾಲ್ಗೆ 6 ರನ್ ಬೇಕಾಗಿದ್ದಾಗ 6 ಬಾರಿಸಿ ಭಾರತದ ವಿಜಯ ಪತಾಕೆಯನ್ನ ಹಾರಿಸಿದರು. ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವನ್ನ ಆರಂಭದಲ್ಲಿ ಕಟ್ಟಿ ಹಾಕುವಲ್ಲಿ ಭಾರತೀಯ ಬೌಲರ್ಗಳು ಯಶಸ್ವಿಯಾದರು. ಜಾಸ್ ಬಟ್ಲರ್ ಒಬ್ಬರು ಮಾತ್ರ ಏಕಾಂಗಿ ಹೋರಾಟ ನಡೆಸಿ 45 ರನ್ಗಳನ್ನ ಗಳಿಸಿದರು. ಅವರ ನಂತರ ಅತಿ ಹೆಚ್ಚು ರನ್ ಗಳಿಸಿದ್ದು ಅಂದ್ರೆ ಅದು ಜೆಮಿ ಸ್ಮಿತ್. 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 165 ರನ್ಗಳನ್ನ ಇಂಗ್ಲೆಂಡ್ ಗಳಿಸಿತು. ಇಂಗ್ಲೆಂಡ್ ಕೊಟ್ಟ ಈ ಗುರಿಯನ್ನ ಇನ್ನು 4 ಎಸೆತಗಳು ಬಾಕಿ ಇರುವಾಗಲೇ ತಲುಪಿದ ಟೀಂ ಇಂಡಿಯಾ ವಿಜಯದ ಕೇಕೆಯನ್ನ ಹಾಕಿತ್ತು. 72 ರನ್ ಗಳಿಸಿದ ತಿಲಕ್ ವರ್ಮಾ ಒಟ್ಟು 4 ಬೌಂಡರಿ ಹಾಗೂ 5 ಸಿಕ್ಸರ್ಗಳನ್ನ ಬಾರಿಸಿದರು. ಸದ್ಯ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾವು 2-0 ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸ್ನೇಹಿತರೆ. ಇನ್ನು ಎರಡನೇ ಟಿ20 ಪಂದ್ಯ ಟೀಂ ಇಂಡಿಯಾ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಂಡಿರುವ ತಿಲಕ್ ವರ್ಮಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಇಂದಿನ ಈ ಗೆಲುವು ನನ್ನ ವೃತ್ತಿ ಜೀವನದ ವಿಶೇಷ ಗೆಲುವಾಗಿದೆ. ಟೀಂ ಇಂಡಿಯಾಗಾಗಿ ಪ್ರತಿ ಪಂದ್ಯದಲ್ಲಿಯೂ ಇದೇ ರೀತಿ ಆಡುವುದು ನನ್ನ ಕನಸಾಗಿತ್ತು. ಇಂದಿನ ಪಂದ್ಯದಲ್ಲಿ ನಾನು ಸಿಚುವೇಶನ್ಗೆ ಅಡಾಪ್ಟ್ ಆಗಿ ಬ್ಯಾಟಿಂಗ್ ನಡೆಸಿದ್ದೇನೆ. ರವಿ ಬಿಷ್ಣೋಯ್, ವಾಷಿಂಗ್ಟನ್ ಸುಂದರ್ ಸೇರಿದಂತೆ ಕೆಲ ಟೈಲೆಂಡರ್ ಬ್ಯಾಟ್ಸ್ಮನ್ಗಳು ನನಗೆ ಸಹಾಯ ಮಾಡಿದರು ಎಂದು ತಿಲಕ್ ವರ್ಮಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಸೂರ್ಯರವರು ನನಗೆ ಇಂದಿನ ಪಂದ್ಯದಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದರು. ಅಲ್ಲದೆ ನೀನು ನಿನ್ನ ನ್ಯಾಚುರಲ್ ಆಟವನ್ನ ಆಡು ಎಂದು ಸ್ಕೈ ತಿಳಿಸಿದರು ಎಂದು ತಿಲಕ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾನು ಮುಂಬೈ ಇಂಡಿಯನ್ಸ್ ನಿಂದ ಹಿಡಿದು ರೋಹಿತ್ ರವರನ್ನ ನೋಡುತ್ತಿದ್ದೇನೆ. ರೋಹಿತ್ ರವರ ಆಟ ಶೈಲಿಯು ನನಗೆ ಸ್ಫೂರ್ತಿಯಾಗಿದೆ ಎಂದು ತಿಲಕ್ ವರ್ಮಾ ತಿಳಿಸಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಎರಡನೇ ಟಿ20 ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಂಡಿರತಕ್ಕಂತ ತಿಲಕ್ ವರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.